ಅಂದಿರೋದಕ್ಕೆ ಅಂತ ಇರೋದು ಅಂದ್ರೆ ಒಂದೊಂದ್ ಮಾತಲ್ಲ ಅನ್ನೋದು ಇವಾಗ ಎಲ್ಲರೂ ಪಬ್ಲಿಕ್ ಕೆಲಸನೇ ಮಾಡೋದು. ಗೌರ್ಮೆಂಟ್ ಕೆಲಸ ಸರ್, ನಿಮ್ಗೆ ನೀವು ಕೆಲಸ ಮಾಡೋದು ಸಂಬಳ ಕೊಡೋದು. ಆ ಮಾತೆಲ್ಲ ಹೇಳಕ್ ಮುಚ್ಕೊಂಡು ಏನು ರೀಚಾರ್ಜ್ ಮಾಡಿ ಸರ್. ಒಂದ್ ನಿಮಿಷ ಇರು ಅಣ್ಣ ಒಂದ್ ನಿಮಿಷ ಏನ್ ಮಾತಾಡ್ತೈತಿ ಅದೇನ್ ಕೆಟ್ಟ ಮಾತುಗಳು. ಹೌದಾ. ಸೊ ಗುರುವೆ ಇಲ್ಲಿ ಬಂದೆ ಚಾರ್ಮುಡಿ ಘಾಟು. ಸೊ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಕಲ್ಡೋಗ್ಬಿಡ್ತೀರ. ಆಗ್ಬಿಡ್ಲ ಒಳಗಡೆ ಏನ್ ಐಫೋನ್ ಏನು ಹಾಳಾಗೋಗಲ್ಲ. ಸೊ ಹಲೋ ಗುರುವೆ, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರ. ಸೊ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ಇವಾಗ ಬಂದು ಗುರು ಧರ್ಮಸ್ಥಳ ಹತ್ರ ಇದ್ದೀವಿ. ಅಂದರೆ ಧರ್ಮಸ್ಥಳ ಅಂದರೆ ಇನ್ನೂ ದರ್ಶನಕ್ಕೆ ಹೋಗಿಲ್ಲ. ಇಲ್ಲೇ ಕೇಳಿದ್ವಿ ಹೋಗಿ ಬಂದಿರೋರನ್ನ, ಹೆವಿ ರಶ್ ಐತಂತೆ. ಸೊ ಅದಕ್ಕೆ ಪ್ಲ್ಯಾನ್ ಆಗ್ತಿದ್ವಿ ಹೋಗೋದು ಬೇಡವೋ ಅಂತ. ಆದರೆ ದರ್ಶನ ಮಾಡೋಕ್ಕಿಂತ ಮುಂಚೆ ಇವ್ರು ಸ್ನಾನ ಮಾಡ್ತಾರೆ ಇಲ್ಲಿ ನೋಡಿ. ಸೊ ಅವರು ಸ್ನಾನ ಮಾಡೋಕ್ಕೆ ಹೋದ್ರು. ನನಗೆ ಮನಸ್ಸು ಎರಡು ಥರ, ಹೋಗ್ಲೋ ಬೇಡವೋ ಆ ಥರ ಮನಸ್ಸುಗಳು. ಸೊ ಐಫೋನ್ ಇಟ್ಕೊಂಡು ಹೋಗ್ಬಿಡೋಣ, ಏನಂತೀರ? ಬನ್ನಿ ಹೋಗೋಣ. ಬಟ್ಟೆ ಬಿಚ್ಚಾಕು, ಡೈ ಹೊಡಿಯೋದು, ಇನ್ನೇನು ಮಾಡೋದು ಈ ಸೆಕೆಗೆ. ಸ್ನಾನ ಮಾಡ್ಕೊಂಡಾದ್ರೂ ಬರೋಣ. ಇವಾಗ ಬಂದು ನೀರಲ್ಲಿ ಹೋಯ್ತಿದ್ದೀವಿ. ನಮ್ಮ ಅಣ್ಣ ಸೋಮಣ್ಣ, ಅಯ್ಯೋ ತಣ್ಣಗೈತೆ ಗುರು ಫುಲ್ ನೀರು. ಯಪ್ಪ ಫುಲ್ಲು ತಣ್ಣಗೈತೆ, ಕಲ್ಲುಗಳು ಬೇಜಾನೈತೆ. ಹೊಡ್ಕೊಂಡ್ರೆ ಕಾಲಿಗೆ ಉಷ್ಟ್ ಆಗ್ಬಿಡ್ತದೆ. ಅಯ್ಯಯ್ಯಪ್ಪ, ನಾನು ಸ್ಪೆಕ್ಸೇ ಬಿಚ್ಚಿಲ್ಲ ಗುರು. ಇವಾಗ ಫೋನ್ ಜೊತೆಗೆ ಮುಳುಗೋದು. ಅಯ್ಯಪ್ಪ ಎಷ್ಟು ಅಷ್ಟೊಂದು ಧರ್ಮಸ್ಥಳಕ್ಕೆ ಬಂದು ನೀರಲ್ಲೆಲ್ಲ ಮುಳುಗ್ತಾ ಇರೋದು ನಾನು. ನೀರು ಒಂದು ಸ್ವಲ್ಪ ತಣ್ಣಗೈತೆ ಗುರು. ಇವಾಗ ಬೇರೆ ಮಳೆ ಬರೋ ಥರ ಆಗೈತೆ. ಎಲ್ಲಿ ಚಾಟಿ ಎಲ್ಲ ಎಲ್ಲಿ? ಅಯ್ಯೋ ಆ ಮಣ್ಣನ್ನು ನೋಡಿ ಗುರು, ಸೈಕು. ಅಪ್ಪ ಆಳ ಐತೆ ಗುರು, ಹೋಗ್ತಾ ಅಯ್ಯೋ ಆಳ ಐತೆ ಇಲ್ಲೇ. ಅಪ್ಪ ಇವ್ರು ಯಾರಪ್ಪ ಚಿಕ್ಕಡು. ಗುರು ವ್ಯೂ ನೋಡಿ ಸಾಕಾಗೈತೆ. ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಇದೆಲ್ಲ ಮಾಡ್ತಾರಲ್ಲ. ಒಂದು ನಿಮಿಷ ಒಳಗಡೆ ಹಾಕೋಣ ಫೋನ್. ಸೊ ಫೋನ್ ಸಮೇತ ಮುನ್ಗಳ ಹಾಕ್ಬಿಡ್ಲ ಒಳಗಡೆ. ಏನು ಐಫೋನ್ ಏನು ಹಾಳಾಗೋಗಲ್ಲ. ಅಯ್ಯೋ ಸಹಿ ಗುರು, ಫೋನ್ ಇಟ್ಕೊಂಡೆ ಮುಳುಗ್ಬಿಟ್ಟಿದೆ. ಸೊ ಗುರು ಇವಾಗ ಫೋನ್ ಇಟ್ಕೊಂಡೆ ಮುಳುಗ್ಬಿಟ್ಟಿದೆ. ಸಹಿ ಕವರ್ ತೆಗ್ದು ಬಿಸಾಕೋಣ ಒಂದು ನಿಮಿಷ. ಇವಾಗ ಮುಳುಗೋಣ. ಸೊ ಗುರು ಇನ್ನೊಂದು ಟ್ರೈ ಮುಳುಗೋಣ. ಕೈಯೆಲ್ಲ ಕಾಣ್ತೈತೆ. ಅಪ್ಪ ಕವರೆಲ್ಲ ತೊಳ್ಕೊಳ್ಳೋದೆ ಇವಾಗ. ಸೊ ದೇವರೇ, ವ್ಯೂ ನೋಡಿ ಗುರು, ಮೋಡ ಎಲ್ಲ ಹೆಂಗೈತೆ. ಗುರುವೆ ಸ್ನಾನ ಎಲ್ಲ ಆಯಿತು. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಅಂದರೆ ದೇವಸ್ಥಾನ ಒಳಗಡೆ. ಸೊ ಒಳಗಡೆ ಹೆಂಗಿದ್ರು ಶೂಟ್ ಮಾಡೋಕ್ಕಾಗೋದಿಲ್ಲ, ಫೋನ್ ಕಿತ್ಕೊಂಡ್ಬಿಡ್ತಾರೆ ಮಾತಿಗೆ ಮುಂಚೆ. ಸೊ ಬನ್ನಿ ನೋಡೋಣ ಆಚೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀವಿ. ಗೇಟ್ ವೇ ಆಫ್ ಧರ್ಮಸ್ಥಳ. ಸೊ ಇವಾಗ ಒಳಗಡೆ ಹೋಗ್ತೀವಿ. ಇಲ್ಲೇ ಜಾಮ್ ಐತೆ, ಹಿಂಗೆ ಇನ್ನು ಒಳಗಡೆ ಎಷ್ಟು ಜಾಮ್ ಆಗುತ್ತೆ. ಹೆವಿ ರಶ್ಶು. ಹಾಂ, ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್. ಅಯ್ಯೋ ದೊಡ್ಡ ಡಕೋಟಾ ರೂಮು. ಹೇಳೋಣ ಇಷ್ಟೊಂದು ರಶ್ಶು.
ಬೆಳಗ್ಗೆ ನಾವು ನೆನ್ನೆ ಕೊರಗಜ್ಜಂಗೆ ಹೋಗಿದ್ದಿರೋಗಿ ಬೆಳಗ್ಗೆ 4 ಗಂಟೆಗೆ ಬಂದು ದೇವ್ರ ದರ್ಶನ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ರೆ ಮನೆಗೆ ಹೋಗಿರ್ಬೋದಾಗಿತ್ತು ಇಷ್ಟೊಂದು. ಅದು ಕರೆಕ್ಟೇ. ಇವಾಗ ಹೆವಿ ರಶ್ಶು ಆದರೂ ಏನು ಮಾಡೋದು, ದರ್ಶನ ಮಾಡ್ಕೊಂಡೇ ಹೋಗೋದು. ಏನಂತೀರಣ್ಣ? ದರ್ಶನ ಮಾಡ್ಕೊಂಡು ಹೋಗೋಣ, ದರ್ಶನ ಮಾಡ್ಕೊಂಡು ಹೋಗೋದೆ. ಸೊ ನೋಡೋಣ ಬನ್ನಿ, 2 ಗಂಟೆ ಫೋನ್ ಬಿಡ್ತಾರೆ, 2 ಗಂಟೆ ಶೂಟಿಂಗು, ಅದಾದ್ಮೇಲೆ ದರ್ಶನ ಮಾಡ್ಕೊಂಡು ಮನೆಗೆ. ಸಕ್ಕದಾಗಿತ್ತಲ್ಲ ಸೈಕಲ್ 5 ನಿಮಿಷಕ್ಕೆ ಹೋಗಿ ಬಂದ್ಬಿಟ್ವಿ. ಸೊ ಗುರು ವ್ಯೂ ನೋಡಿ ಗುರು, ಸಾಕಾಗೈತೆ. ಇಲ್ಲಿ ನೋಡಿ ಹೆಂಗೆ ಬರ್ತೈತೆ ಗೊತ್ತೋಣ. ಸೊ ಗುರು ರಶ್ ನೋಡಿ ಗುರು, ಯಪ್ಪ ಇಲ್ಲಿ ರಶ್. ನಾವು ಕ್ಯೂ ನೋಡೋಣ, ಅಲ್ಲಿ ಬಿಸಿಲಲ್ಲಿ ಬೆಂದೋಗ್ಬಿಡ್ತೀವಿ ಅಂದ್ಕೊಳ್ಳಿ ಒಂದು ರೌಂಡು. ಗುರು ಕ್ಯೂ ನೋಡಿ ಗುರು, ಗೇಟ್ ಆಚೆ ಐತೆ ಕ್ಯೂ ಮಾತ್ರ. ಗುರು ಆ ಅಂಕಲ್ ಇದ್ರಲ್ಲ, ಅಂಕಲ್ ಥರ ಆ ಅಂಕಲ್ ಎಲ್ಲ ನಾಪತ್ತೆ. ಫಸ್ಟೇ ನಾನು ಹೋಯ್ತೀನಿ ಅಂತ ಪಂಚೆ ಎಲ್ಲ ಹೇಳ್ಕೊಂಡು ಹಾಕೊಂಡು ಹೋಯ್ತೀನಿ ಅಂತ ಹೋದರು. ಅದು ಎಲ್ಲಿಗೆ ಹೋದ್ರು ಗೊತ್ತೇ ಆಯ್ತಿಲ್ಲ, ಕಲ್ದೋಗ್ಬಿಟ್ರು. ಎಲ್ಲರ್ಕಿಂತ ದೊಡ್ಡವ್ರು ಕಲ್ದೋಗ್ಬಿಟ್ರು. ನಾವು 3 ಜನ ಜೊತೆಗೆ ಇದ್ದೀವಿ, ಅವರಿಬ್ರು ಅಲ್ಲಿದ್ದಾರೆ. ಇನ್ನು ಅವರೆಲ್ಲೋದ್ರೋ ಗೊತ್ತಿಲ್ಲ, ನಾಪತ್ತೆ. ಅಣ್ಣ ಮಿಸ್ಸಿಂಗ್ ರಿಪೋರ್ಟ್ ಬರ್ಸ್ಬಿಡೋಣ, ಸೋಮಣ್ಣ ಕಲ್ದೋದ. ಓ ಹಂಗೆ ಒಳ್ಳೆರನೆ ಬಂತು, ಕರ್ಕಿಟ್ಕೊಂಡ್ಬತ್ತವ್ರ ಸೋಮಣ್ಣನ ಒಳಗಡೆ ಹಾಕೊಂಡು. ಇಲ್ಲ ಯಾರೋ ನಾವು ರೋಲ್ ಗಿಲ್ ಮಾಡಿಬಿಟ್ರ ಅಂತ. ಸೊ ಗುರುವೆ ಇಲ್ಲಿ ಬಂದೆ ಚಾರ್ಮುಡಿ ಘಾಟು. ಸೊ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಕಲ್ದೋಗ್ಬಿಡ್ತೀರ. ಸೈಕಾಗೈತೆ ಗುರು, ಸಕ್ಕದಾಗೈತೆ. ಸದಾಬಿಡಂಗೆ ಸೊ ಗುರು ಇವಾಗ ಬಂದು ಯಾವ್ದಣ್ಣ ಇದು ಘಾಟ್ ಸೆಕ್ಷನ್? ಚಾರ್ಮುಡಿ ಘಾಟ್ಸ್ ಹಿಡಿತಾ ಇದ್ದೀವಿ. ಸೊ ವ್ಲಾಗ್ ಇಲ್ಲಿಗೆ ಎಂಡು. ಆ ಅಣ್ಣ ಕಲ್ದೋಯ್ತಲ್ಲ, ಆ ಅಣ್ಣ ಸಿಗಲೇ ಇಲ್ಲ. ಲಾಸ್ಟ್ಗೂ ಬಿಟ್ಬಿಟ್ಟು ಬಂದ್ಬಿಟ್ವಿ. ಅದು ಬಿಟ್ಬಿಟ್ಟು ಬಂದಿಲ್ಲ, ಆ ಅಣ್ಣ ಬಸ್ ಹತ್ಕೊಂಡು ಹೋಗ್ಬಿಟ್ಟೈತೆ. ಆ ಅಣ್ಣನ ಫೋನ್ ಸ್ವಿಚ್ ಆಫು. ಸೊ ಅದಕ್ಕೆ ಬಿಟ್ಬಿಟ್ಟು ಬಂದ್ವಿ. ಇವಾಗ 3 ಜನ ಹೋಗ್ತಾ ಇದ್ದೀವಿ. ಸೊ ಇವಾಗ ಇನ್ನೇನು ಎಕ್ಸಿಟ್ ಆಯ್ತೀವಿ ಚಾರ್ಮುಡಿ ಘಾಟ್ಸು. ಸೊ ಫೋನಲ್ಲೂ ಚಾರ್ಜ್ ಇಲ್ಲ. ಅವನನ್ನ ಕೆಟ್ಟ ಮಾತಲ್ಲಿ ಅಂದಿರೋದಕ್ಕೆ ಅಂತ ಇರೋದು, ಅಂದಿರೋದಕ್ಕೆ ಅಂತ ಇರೋದು. ಅಂದ್ರೆ ಒಂದೊಂದ್ ಮಾತಲ್ಲ ಅನ್ನೋದು ಇವಾಗ. ಎಲ್ಲರೂ ಪಬ್ಲಿಕ್ ಕೆಲಸನೇ ಮಾಡೋದು. ಗೌರ್ಮೆಂಟ್ ಕೆಲಸ ಸರ್, ನಿಮ್ಗೇನು ನೀವು ಕೆಲಸ ಮಾಡೋದು ತಾನೇ ಸಂಬಳ ಕೊಡೋದು. ಆ ಮಾತೆಲ್ಲ ಹೇಳಕ್ ಮುಚ್ಕೊಂಡು ಏನು ರೀಚಾರ್ಜ್ ಮಾಡಿ ಸರ್. 1 ನಿಮಿಷ ಇರೋ. ಅಣ್ಣ 1 ನಿಮಿಷ ಏನು ಮಾತಾಡ್ತೈತಿ? ಅದೇನು ಕೆಟ್ಟ ಮಾತುಗಳು? ಹೌದಾ? ಮುಚ್ಕೊಂಡೇ ಇರಿಸ್ತೀನಿ ಇರೋ. ಮುಚ್ಕೊಂಡೇ ಇರಿಸ್ತೀನಿ ಇರೋ. ಅಣ್ಣ ನೀನು ಯಾರು ಕೆಟ್ಟ ಮಾತು ಮಾತಾಡೋಕ್ಕೆ? ತಿಕ್ಕ ಮುಚ್ಕೊಂಡು ನೀನು ಯಾರು ಹೇಳಕ್ಕದು? ಯಾರು ಹೇಳಿದ್ ಭಿಕ್ಷೆ ಗಿಕ್ಷೆ ಅಂತ? ಯಾರು ಹೇಳಿದ್ರು? ಅಲ್ಲ ಯಾರು ಹೇಳಿದ? ನೀವು ಕೆಟ್ಟ ಮಾತು ಮಾತಾಡ್ಬೋದಾ? ಏನಕ್ಕೆ ಬೈತಿದ್ದೀರಾ ಹೇಳಿ? ಮಾಡಿ ತಿಕ್ಕ ಮುಚ್ಕೊಂಡಿರೋ, ಅದಿರೋ ಇದಿರೋ ಅಂದ್ರೆ ಯಾರು ಕೆಟ್ಟ ಮಾತು ಯಾರು ಮಾತಾಡಿದ್ರು? ಯಾರು ಮಾತಾಡಿದ್ ಕೆಟ್ಟ ಮಾತು? ಅದು ಕೆಟ್ಟ ಮಾತಾ? ಅಲ್ಲ ತಿಕ್ಕ ಮುಚ್ಕೊಂಡು ಮಾತಾಡೋ ಅದೇನು ದುರಂಕರ್ ಮಾತುಗಳು?
ಮಾಡಿದ್ರೆ ಅವಲೇನೋ ನನ್ನ ಫೋನ್ ಎತ್ಕೊಂಡೆ ಸರ್, ಅವಲೇ ಹೇಳ್ತಾ ಇದ್ದೀನಿ ಈಗ. ಬ್ಯಾಲೆನ್ಸ್ ರೀಚಾರ್ಜ್ ಮಾಡೋಣ, ರೀಚಾರ್ಜ್ ಮಾಡಿ ಸರ್ ಕಳಿಸ್ತೀನಿ. 2 ನಿಮಿಷಕ್ಕೆ ಕೆಲಸಕ್ಕೆ ಅದು ನಮಗೂ ಗೊತ್ತಾಗಲ್ಲ ಸರ್. ನಾವು ಮೊನ್ನೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗಿರೋದು. ನಾವು ಅರ್ಥ ಮಾಡ್ಕೊಂಡಿದ್ವಿ. ಇದರಲ್ಲಿ ಏನು ಜಗಳ ನೋಡ್ತಾ ಇದ್ದೀರಾ ಈ ವಿಡಿಯೋಲಿ ಟೋಲ್ ಪ್ಲಾಜಾ ಹತ್ರ. ಸೊ ಇಲ್ಲೇ ಇದು ಕುಣಿಗಲ್ ಬೈಪಾಸ್ ಇದೆಯಲ್ಲ, ಹಾಸನ್ಗೆ ಹೋಗೋ ರೂಟು. ಸೊ ಅಲ್ಲೇ ಫಸ್ಟ್ ಟೋಲ್ ಬರುತ್ತಲ್ಲ, ಅಲ್ಲೇ ಇದು ಆಗಿದ್ದು ಬರುವಾಗ. ಸೊ ಅದು ಏನು ಗೊತ್ತಾಗತ್ತೆ, ನಮ್ಮ ಫೋನ್ಗಳಲ್ಲಿ ಚಾರ್ಜ್ ಇರಲಿಲ್ಲ, ಕಾರಲ್ಲಿ ಚಾರ್ಜಿಂಗ್ ಹಾಕೋಕ್ಕೆ ಇದು ಆಪ್ಷನ್ ಇರಲಿಲ್ಲ, ಕೇಬಲ್ಗಳು ಇರಲಿಲ್ಲ. ಸೊ ಫೋನ್ಗಳು ಸ್ವಿಚ್ ಆಫ್ ಆಗಿದ್ವು. ಫೋನ್ಗಳು ಸ್ವಿಚ್ ಆಫ್ ಆಗಿದ್ದರೆ ಚಾರ್ಜೇ ಇರಲಿಲ್ಲ ಅಂದ್ಕೊಳ್ಳಿ. ಆದರೆ ಇದು ಟೋಲ್ ಅಂದರೆ ಫಸ್ಟ್ ಟ್ಯಾಗಲ್ಲಿ ಬಂದು ನಾವು ಪೇ ಮಾಡಿದ್ವಿ, ಆದರೂ ಇವನು ಹೇಳ್ದ ಅಮೌಂಟ್ ಇಲ್ಲ ಅಂತ. ನಾವು ಹೇಳಿದ್ವಿ ಪೇ ಮಾಡಿದ್ದೀವಿ, ಒಂದ್ಸರಿ ನೀವು ಚೆಕ್ ಮಾಡಿ, ನಮ್ಮ ಫೋನ್ಗಳು ಚಾರ್ಜ್ ಇಲ್ಲ ಅಂತ ಇವ್ರು ಹೇಳಿದ್ರು. ಯಾರು ಓಡಿಸ್ತಿದ್ರು ಗಾಡಿ, ನಮ್ಮಣ್ಣ, ಅವ್ರು ಹೇಳಿದ್ರು. ಸೊ ಇವ್ರು ಬಂದು ನಾವು ನೋಡೋಕ್ಕಾಗಲ್ಲ, ಯಾಕೆ ನಾವು ನೋಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಮಾತಾಡ್ದ ಅಲ್ಲೊಬ್ಬ ಹುಡುಗ. ಅದಕ್ಕೆ ಇವಣ್ಣನೂ ರೈಸ್ ಆಗುತ್ತೆ, ಏನು ಚೆಕ್ ಮಾಡಲ್ಲ, ಮಾಡಬೇಕು ನೀವು ಹಂಗೆ ಹಿಂಗೆ ಅಂತ. ನಮ್ಮ ಫೋನ್ಗಳಲ್ಲಿ ಚಾರ್ಜ್ ಇಲ್ಲ, ಸ್ಲೋ ಆಗೇ ಮಾತಾಡೋದು. ಅದಾದಮೇಲೆ ಇನ್ನೊಬ್ಬ ಬಂದು ತಿಕ್ಕಾ ಮುಚ್ಕೊಂಡೋಗು ಹಂಗೆ ಹಿಂಗೆ ಅಂತ ಕೆಟ್ಟ ಮಾತಲ್ಲೆಲ್ಲ ಮಾತಾಡೋ ಸ್ಟಾರ್ಟ್ ಮಾಡ್ದೆ. ಸೊ ಇದೇ ಗುರು ಈ ಜಗಳ. ಸೊ ಏನೋ ಚೆಕ್ ಮಾಡಿ ಅಂದರೆ ಚೆಕ್ ಮಾಡಬೇಕಪ್ಪ. ನಮ್ಮ ಹತ್ರ ಚಾರ್ಜ್ ಇಲ್ಲ ಫೋನಲ್ಲಿ ಪೇ ಮಾಡೋಕ್ಕೆ. ಇವಾಗ ನಮ್ಮ ಹತ್ರ ಚಾರ್ಜ್ ಇಲ್ಲ ಅಂದರೆ ಎಲ್ಲಿಂದ ಆನ್ಲೈನ್ ಪೇಮೆಂಟ್ ಮಾಡೋದು, ಕ್ಯಾಶ್ ಇರಲಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಚೆಕ್ ಮಾಡಿ ಎಷ್ಟು ಅಮೌಂಟ್ ಐತೆ ಇಷ್ಟು ನಾವು ಪೇ ಮಾಡ್ತೀವಿ, ಅಂದರೆ ರೀಚಾರ್ಜ್ ಮಾಡ್ಕೊತೀವಿ ಅಂತ ಅವ್ರು ಹೇಳಿದ್ದು. ಇವ್ರು ನೋಡಿದ್ರೆ ಹಿಂಗೆ ಹಂಗೆ ಹಿಂಗೆ ನಾವು ಮಾಡಲ್ಲ ಹಂಗೆ ಹಿಂಗೆ. ಸೊ ಇದಕ್ಕೆ ಈ ಜಗಳ ಆಗಿದ್ದು. ಸೊ ನಿಮಗೇನು ಅನಿಸುತ್ತೆ ನೋಡಿ. ಅವ್ರು ಕೆಟ್ಟ ಮಾತೆಲ್ಲ ಬೈಬಾರ್ದು. ನಾವು ಅವ್ರಿಗೆ ಕೆಟ್ಟ ಮಾತಂತೂ ಒಂದು ಮಾತು ಯಾರಿಗೂ ಬೈದಿಲ್ಲ, ಜಸ್ಟ್ ರೈಸಾಗಿ ಹೇಳಿದ್ವಿ, ಇದು ಮಾಡಿ ಅದು ಮಾಡಿ. ಅದು ಅವನು ಒಬ್ಬ ಚಿಕ್ಕ ಹುಡುಗನ ಥರ ಇದ್ದ, ಅವ್ನು ಮಾತಾಡಿದ್ದಕ್ಕೆ ಇವರು ಮಾತಾಡಿದ್ರು. ಸೊ ಅಷ್ಟೇ ಗುರು, ಇನ್ನೇನಿಲ್ಲ. ಸೊ